ಮೇಲ್ಮನೆಗೆ ಇತ್ತೀಚೆಗಷ್ಟೇ 4 ಸ್ಥಾನಗಳನ್ನು ಭರ್ತಿ ಮಾಡಿ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿಕೊಡಲಾಗಿದೆ. ಆದರೆ 4 ಜನರು ಕೂಡ ಅತ್ಯಂತ ಖುಷಿಯಿಂದ ಇದ್ದರು. 4 ಜನರ ಬಹುದಿನದ ಕನಸು ಇಲ್ಲಿ ನನಸಾಗಿದೆ. ನಾವು ಮೇಲ್ಮನೆಗೆ ಪ್ರವೇಶವನ್ನು ಪಡೆದುಕೊಂಡಿದ್ದೀವಿ ಅಂತ. ಆದರೆ ಅದೀಗ ಮತ್ತೆ ನಿರಾಸೆ ಆಗ್ತಾ ಇದೆ. 4 ಸ್ಥಾನಗಳಿಗೆ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಮಾಡಿತ್ತು. ಆದರೆ ಅದನ್ನು ಹೈಕಮಾಂಡ್ ತಡೆ ಹಿಡಿದಿದೆ. 4 ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟಾಪ್ ಮಾಡಿದೆ. ರಾಜ್ಯಪಾಲರಿಗೆ ಶಿಫಾರಸು ಮಾಡದಂತೆ ಸಿಎಂಗೆ ಸೂಚನೆಯನ್ನು ಕೊಡಲಾಗಿದೆ. 4 ಆಯ್ಕೆ ಬಗ್ಗೆ ಪಕ್ಷದ ಹಿರಿಯರ ನಾಯಕರ ಅಸಮಾಧಾನ ಇದೆ. ಹೀಗಾಗಿ ಹೈಕಮಾಂಡ್ಗೆ ದೂರು ರವಾನೆ ಮಾಡಿದ್ರು ಹಿರಿಯ ನಾಯಕರು. ರಾಜ್ಯ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಹೈಕಮಾಂಡ್ ಕೂಡ ಮಣಿದಿದೆ. ವಿಧಾನ ಪರಿಷತ್ತಿನ 4 ಅಭ್ಯರ್ಥಿಗಳ ಆಯ್ಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಆರತಿ ಕೃಷ್ಣ, ರಮೇಶ್ ಬಾಬು, ಡಿ.ಜಿ. ಸಾಗರ್ ಹಾಗೂ ದಿನೇಶ್ ಅಮೀನ್ಮಟ್ಟು ಹಿರಿಯ ಪತ್ರಕರ್ತ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಿಗೆ ಕೆಲಸ ಮಾಡಿದರು. 4 ಕೂಡ ಮೇಲ್ಮನೆಗೆ ಪ್ರವೇಶವನ್ನು ಪಡೆದುಕೊಂಡೇ ಬಿಟ್ಟರು ಅನ್ನುವ ನಿಟ್ಟಿನಲ್ಲಿದ್ದಾಗ ಹಿರಿಯ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆ ಕಾರಣಕ್ಕಾಗಿ ಇದೀಗ ತಡೆಯಾಜ್ಞೆ ನೀಡಲಾಗಿದೆ. ಅಂದರೆ ಹೈಕಮಾಂಡ್ ತಡೆ ಒಡ್ಡಿದೆ. ಮುಂದೆ ಯಾವ ರೀತಿ, ಯಾಕೆಂತ ಹೇಳಿದರೆ ಅಸಮಾಧಾನಗಳಿದ್ದಿದ್ದೆ. ಯಾವುದೇ ಮೇಲ್ಮನೆಗೆ ಆಯ್ಕೆ ಮಾಡಲಿ ಅಥವಾ ಬೋರ್ಡು ಚೇರ್ಮನ್ನು ಮಗದೊಂದು ಆಯ್ಕೆಗಳು ನಡೆದಾಗ ಅಸಮಾಧಾನಗಳಿದ್ದಿದ್ದೆ. ಅಸಮಾಧಾನಗಳನ್ನು ಹೊರತುಪಡಿಸಿಯೂ ಕೂಡ ಕಾಂಗ್ರೆಸ್ 4 ಜನರನ್ನು ಯಾರನ್ನ ಆಯ್ಕೆ ಮಾಡ್ತಾರೆ, ಕೆಲವಷ್ಟು ಕಾರಣಗಳನ್ನು ಕೂಡ ಹಿರಿಯ ನಾಯಕರು ಹೇಳಿದ್ದಾರೆ. ಡಿ.ಜಿ. ಸಾಗರ್ ಹೇಗೆ ದಲಿತರನ್ನು ತುಳಿದೇ ಬೆಳೆದ್ರು ಅಂತ ಹೇಳಿ, ಇನ್ನು ರಮೇಶ್ ಬಾಬು ಇತ್ತೀಚೆಗೆ ಪಕ್ಷಕ್ಕೆ ಬಂದಿದ್ದಾರೆ, ಅದೆಂಗೆ ಅಂತ ಹೇಳಿ, ಹೀಗೆ ಆರತಿ ಕೃಷ್ಣಗೆ ಯಾಕೆ ಮತ್ತೆ ಅವಕಾಶ ಅಂತ ಕೇಳುವಂಥ, ಹೀಗೆ ಕೆಲವಷ್ಟು ಪ್ರಶ್ನೆಗಳಿದ್ದಾವೆ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕೆಲವಷ್ಟು ಕಾರಣಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ಕಾರಣಗಳು ನಿಜಾನ? ಕೆಲವಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವರ ಬಗ್ಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಅದು ಇಂಥ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಖಂಡಿತ ದಶರಥ್, ವಿಧಾನ ಪರಿಷತ್ತಿನ 4 ಖಾಲಿ ಸ್ಥಾನಗಳಿಗೆ ಕಳೆದ 5-6 ತಿಂಗಳಿಂದ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಲಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಅದರ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು 4 ಒಂದು ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ನಂತರ ರಾಜ್ಯಪಾಲರಿಗೆ ಅದನ್ನ ಶಿಫಾರಸು ಮಾಡ್ಬೇಕಾಗಿತ್ತು ಮುಖ್ಯಮಂತ್ರಿಗಳು. ರಮೇಶ್ ಬಾಬು ಈಗ ಪ್ರಸ್ತುತ ಕೆಪಿಸಿಸಿ ಮಾಧ್ಯಮ ಮುಖ್ಯಸ್ಥರಾಗಿದ್ದಾರೆ. ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಹಾಗೆ NRI ಸಂಘದ ಅಧ್ಯಕ್ಷರಾಗಿರುವಂತ ಆರತಿ ಕೃಷ್ಣ ಜೊತೆಗೆ ದಲಿತ ಹೋರಾಟಗಾರರಾಗಿರುವಂತ ಡಿ.ಜಿ. ಸಾಗರ್ ಮತ್ತೆ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಅವರನ್ನ ಸೆಲೆಕ್ಟ್ ಮಾಡಲಾಗಿತ್ತು. ಇದಕ್ಕೆ ಹಿಂದೆ ಯಾರು ಕೂಡ ಆಕ್ಷೇಪವನ್ನು ವ್ಯಕ್ತಪಡ್ತಿರ್ಲಿಲ್ಲ. ಆದ್ರೆ ಯಾವಾಗ ಹೈಕಮಾಂಡ್ಗೆ ಈ ಒಂದು ಪಟ್ಟಿ ರವಾನೆ ಆಯ್ತು, ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತು. ತದನಂತರ ನಿನ್ನೆ ಬಹಳಷ್ಟು ಮಂದಿ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಈ 4 ಜನರಿಗೆ ನೀವು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಿ? ದಿನೇಶ್ ಅಮೀನ್ಮಠ್ ಅವರು ಹಿರಿಯ ಪತ್ರಕರ್ತರು ಹೌದು, ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಕೂಡ ಹೌದು. ಆದ್ರೆ ಹಿಂದೆ ಅವರು ರಾಹುಲ್ ಗಾಂಧಿ ಮತ್ತೆ AICC ಈಗ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತಮ್ಮ ವಿಶ್ಲೇಷಣೆ ಸಂದರ್ಭದಲ್ಲಿ ಅವರನ್ನ ಟೀಕಿಸ್ತಾನೆ ಬಂದಂತವ್ರು. ಅವ್ರಿಗೆ ನೀವು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಿ. ಹಾಗೆ ಡಿ.ಜೆ. ಸಾಗರ್ ಅವರು ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತೇಳಿ ಅವರು ಇಲ್ಲಿವರೆಗೆ ಬಾಗಿಲನ್ನ ತಗೊಂಡಿಲ್ಲ. ಅವರು ದಲಿತ ಹೋರಾಟಗಾರರು ಹೌದು. ಆದ್ರೆ ಅವರಿಗೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ? ಪಕ್ಷಕ್ಕೆ ಅವರಿಂದ ಏನು ಉಪಯೋಗ ಇದೆ ಅನ್ನುವಂತ ಆಕ್ಷೇಪಗಳನ್ನ ಎತ್ತಲಾಗಿದೆ. ಹಾಗೆ ಆರತಿ ಕೃಷ್ಣನ್ ಅವರು ಕೂಡ ಈಗಾಗಲೇ ಸಾಕಷ್ಟು ಅವಕಾಶಗಳನ್ನ ಅವ್ರಿಗೆ ನೀಡಲಾಗ್ತಾ ಇದೆ. ಬೇರೆ ಬೇರೆ ಸಾಗರೋತ್ತರ ಅಧ್ಯಕ್ಷರು ಮತ್ತೆ ಬೇರೆ ಪಕ್ಷದಲ್ಲಿ ಸ್ಥಾನಮಾನಗಳನ್ನ ಪದೇ ಕೊಡ್ತಾನೆ ಬರ್ತಾ ಇದ್ದೀರಿ. ಈಗಲೂ ಕೂಡ ಅವ್ರಿಗೆ ಅವಕಾಶಗಳಿದೆ, ಸ್ಥಾನಮಾನ ಇದೆ. ಆದ್ರೆ ಮತ್ತೆ ಅವ್ರಿಗೆ ಯಾಕೆ ಈ ಒಂದು ಪರಿಷತ್ಗೆ ಆಯ್ಕೆಯನ್ನ ಮಾಡಬೇಕು? ಅವ್ರಿಗೆ ನೀವು ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರೆ, ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಎಲ್ಲ ವಿಚಾರಗಳನ್ನು ಕೂಡ ಅವರು ನೋಡ್ಕೊಳ್ತಾರೆ ಅನ್ನುವಂತ ಕಾರಣಕ್ಕೆ ಅವರಿಗೆ ಕೊಡೋದು ಸರಿಯಲ್ಲ. ಆಗೊಂದು ವೇಳೆ ಇದ್ದಿದ್ದೆ ಆದ್ರೆ ನೀವು ರಾಜ್ಯಸಭೆಗೆ ಅವರನ್ನ ಕರೆಸ್ಕೊಳ್ಳಿ ಅನ್ನುವಂತ ಆಕ್ಷೇಪವನ್ನ ಎತ್ತಲಾಗಿದೆ. ಹಾಗೆ ರಮೇಶ್ ಬಾಬು ಅವರ ಮೇಲೂ ಕೂಡ ಕೆಲವೊಂದಷ್ಟು ಆರೋಪಗಳನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೇ ಅವರ ವಿರುದ್ಧವಾಗಿ ಕೆಲವು ವಿಚಾರಗಳನ್ನ ಬಯಲಿಗೆ ತಂದಿದ್ರು. ಹಾಗೆ ರಮೇಶ್ ಬಾಬು ಅವರು
ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತವ್ರು ಅವ್ರಿಗೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ಅನ್ನುವಂತ ಆಕ್ಷೇಪವನ್ನು ಕೂಡ ಎತ್ತಿದ್ದಾರೆ. ಸೊ ಹಾಗಾಗಿ 4 ಜನರನ್ನ ಏನು ಸೆಲೆಕ್ಟ್ ಮಾಡಲಾಗಿತ್ತು, ಈಗ ಆ ಪಟ್ಟಿಯನ್ನೇ ಈಗ ಮುಖ್ಯಮಂತ್ರಿಗಳು ಪೆಂಡಿಂಗ್ ಇಟ್ಟಿದ್ದಾರೆ ಹೈಕಮಾಂಡ್ ನ ಸೂಚನೆಯ ಮೇಲೆ. ಈಗ ಹೊಸದಾಗಿ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ, ಅಥವಾ ಈ 4ರಲ್ಲಿ ಒಂದಿಬ್ಬರನ್ನ ಉಳಿಸ್ಕೊಂಡು ಮತ್ತೆ ಒಂದಿಬ್ಬರನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲವೂ ಕೂಡ ಹೈಕಮಾಂಡ್ ಯಾವ ಸೂಚನೆಯನ್ನ ಕೊಡುತ್ತೆ ಅದರಂತೆ ಪಾಲನೆ ಮಾಡ್ಬೇಕಾಗತ್ತೆ ದರ್ಶನ್. ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮಲ್ಲ ಮಾಹಿತಿಗೆ.